ಮತ್ತು ಮಹಾಯೋಗಿ ವೇಮನ್ನವರ ಪಾದಗಳಿಗೆ ವಂದಿಸ್ತಾ ಈ ದಿನ ಮುಳಬಾಗಿಲು ತಾಲೂಕು ರೆಡ್ಡಿ ಸಮುದಾಯದ ಸಂಘಟನೆ ಮತ್ತು ಕ್ಯಾಲೆಂಡರ್ ಉದ್ಘಾಟನೆ ಕಾರ್ಯಕ್ರಮ ಮತ್ತು ನಮ್ಮ ಸಮುದಾಯಕ್ಕೆ ನಮ್ಮ ತಾಲೂಕಿನಲ್ಲಿ ಸಲ್ಲಬೇಕಾಗಿರೋ ಸವಲತ್ತುಗಳು ಸರ್ಕಾರ ವತಿಯಿಂದ ನಮ್ಮ ಬೇಡಿಕೆಗಳನ್ನು ಸಹ ಕೋರಿಕೆ ಇಡೋದಕ್ಕೆ ಇದೇನು ನಮ್ಮ ಸಮುದಾಯದವರು ಮುಳಬಾಗಿಲು ತಾಲೂಕಿನ ನಮ್ಮ ಐಬೇಲ್ ಸೇರಿದ್ದಾರೆ. ಈ ಹಿಂದೆ ನಮ್ಮ ಹಿರಿಯರು ಸಂಘವನ್ನು ನಡೆಸ್ಕೊಂಬಂದು ಭಾಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಗ್ರಾಮಗಳಲ್ಲಿ ನಮ್ಮ ಸಮುದಾಯವನ್ನು ಕೈ ಹಿಡ್ಕೊಂಡು ಬಂದಿದ್ದಾರೆ. ಇವತ್ತು ರೆಡ್ಡಿ ಸಮುದಾಯ ನಾವೇನು ಕಡಿಮೆ ಅಂಕಿ ಏನೇನಿಲ್ಲ. ಈ ತಾಲೂಕಿನಲ್ಲಿ ಕೋಲಾರ ಜಿಲ್ಲೆಯಲ್ಲಿ 6 ತಾಲೂಕುಗಳಿದ್ರೆ ಸಮೇತ ಈಗಾಗಲೇ ಇಲ್ಲಿ ವೇದಿಕೆಯಲ್ಲಿ ಎಲ್ಲ 5 ತಾಲೂಕು ಅಧ್ಯಕ್ಷರುಗಳು ಇದ್ದಾರೆ. ಮುಳಬಾಗಿಲು ತಾಲೂಕಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ಇದೆ. 2ನೇದು KGF ತಾಲೂಕಲ್ಲಿ ಹೆಚ್ಚಿನ ಜನಸಂಖ್ಯೆ ನಮ್ಮ ಸಮುದಾಯ ಇದೆ. ಇವತ್ತು ನಮ್ಮ ಸಮುದಾಯ ಯಾಕೆ ನಾವು ಎಚ್ಚೆತ್ತುಕೊಳ್ತಾ ಇದ್ವಿ, ನಾವು ಯಾಕೆ ಈ ರೀತಿ ಸಂಘಟಿತರಾಗ್ತಾ ಇದ್ವಿ ಅನ್ನೋದಕ್ಕೆ ಉದಾಹರಣೆ ಇವತ್ತಿನ ದಿನ ನಮ್ಮ ಮೊದಲನೇದಾಗಿ ಶಿಕ್ಷಣ. ಇವತ್ತು ಸರ್ಕಾರಗಳಲ್ಲಿ ನಮ್ಮ ವಿದ್ಯಾಭ್ಯಾಸಕ್ಕೆ ಆಗ್ತಾ ಇರೋಂಥ ತೊಂದರೆಗಳು, ಇವತ್ತು ಅದನ್ನೇ ನಾವು ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ನಾವೆಲ್ಲ ಸಮುದಾಯ ಒಗ್ಗಟ್ಟಾಗಬೇಕಾಗಿದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ರೆಡ್ಡಿ ಸಮುದಾಯವನ್ನ OBCಗೆ ಸೇರಿಸಿಲ್ಲ. ನಾವು 3A ಇವತ್ತು 2C ಅಂತ ಆಗಿದೆ. ನಮ್ಮನ್ನು OBC 2C ಸಮೇತ ನಮ್ಮ ರೆಡ್ಡಿ ಸಮುದಾಯವನ್ನು ಕೈ ಬಿಟ್ಟಿದ್ದಾರೆ. ಸೆಂಟ್ರಲ್ OBCಗೆ ಸಹ ನಮಗೆ ಕೈ ಬಿಟ್ಟಿದ್ದಾರೆ. ಇವತ್ತು ನಾವು ನಮ್ಮ ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಗೆ ಇವತ್ತು SLC ಉತ್ತೀರ್ಣರಾದವರು ಒಳ್ಳೆ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕಾದ್ರೆ, ನಮ್ಮ ಮಕ್ಕಳ ಸ್ಕಾಲರ್ಶಿಪ್ಗಳು ಬರಬೇಕಾದ್ರೆ, ನಮಗೆ ಫ್ರೀ ಸೀಟ್ ಬರಬೇಕಾದ್ರೆ, ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಅನೇಕ ವಿದ್ಯಾಸಂಸ್ಥೆಗಳಲ್ಲಿ ನಮ್ಮ ಸಮುದಾಯಕ್ಕೆ ಸಲ್ಲಬೇಕಾದಂಥದ್ದು ಒಂದು ಬಿಡುಗಾಸಿನ ಸಹಾಯನೂ ಸರ್ಕಾರಗಳಿಂದ ಇಲ್ಲ. ಇವತ್ತು ನಾವೆಲ್ಲ ಎಚ್ಚೆತ್ಕೊಳ್ಬೇಕಾಗಿರೋದ್ರಿಂದ ನಾವಿವತ್ತು ಅದನ್ನೆಲ್ಲ ಅರ್ಥಕೊಂಡು ನಾವೆಲ್ಲ ಸಂಘಟಿತರಾಗ್ತಾ ಇದ್ದೀವಿ. ನಮಗೆ ನಮ್ಮ ಸಮುದಾಯವನ್ನು ಹಿಂದುಳಿದ ವರ್ಗ ಸಮುದಾಯಕ್ಕೆ ಸೇರಿಸಬೇಕು. ಯಾಕೆಂದ್ರೆ ಈಗಾಗಲೇ ಸರ್ಕಾರಗಳವರು ಒಕ್ಕಲಿಗ ಸಮುದಾಯ, ಬಣಜಿಗ ಸಮುದಾಯ, ಲಿಂಗಾಯತ ಸಮುದಾಯ ಎಲ್ಲ ಸಮುದಾಯಗಳನ್ನು 2C ಹಿಂದುಳಿದ ವರ್ಗಕ್ಕೆ ಸೇರ್ಪಡೆ ಮಾಡಿದ್ದಾರೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕದಲ್ಲಿ REDDI ರೆಡ್ಡಿ, ನಮ್ಮ ಈ ಕಡೆ ಕರ್ನಾಟಕದಲ್ಲಿ ನಮ್ಮನ್ನು ರೆಡ್ಡಿ, ನಮ್ದು 199 ಉಪಜಾತಿಗಳಲ್ಲಿ ನಮ್ಮ 2 ಸಮುದಾಯವನ್ನು ಕೈ ಬಿಟ್ಬಿಟ್ಟಿದ್ದಾರೆ. ನಾವಿವತ್ತು ನಮ್ಮ ಬೇಡಿಕೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮೆಲ್ಲ ಸಮುದಾಯದಿಂದ ಒಕ್ಕೊರಲಿಂದ ಮುಂದಿನ ದಿನಗಳಲ್ಲಿ ನಾವು ಸಂಘಟಿತರಾಗಿ ನಮ್ಮ ವಿದ್ಯಾಭ್ಯಾಸಕ್ಕೆ, ನಮ್ಮ ಮುಂದಿನ ಸವಲತ್ತುಗಳಿಗಾಗಿ ನಾವು ಸಂಘಟಿತರಾಗಿ ಹೋರಾಟಗಳಿಗೆ ಹೋಗ್ಬೇಕಂತ ಪರಿಸ್ಥಿತಿ ಬಂದಿದೆ. ಅದರಿಂದ ನಮ್ಮ ಎಲ್ಲ ತಾಲೂಕು ವಯಸ್ಸುಗಳಲ್ಲಿ ನಾವು ರೆಡ್ಡಿ ಸಮುದಾಯ ಒಗ್ಗಟ್ಟಾಗ್ತಾ ಇದೆ. ಈಗಾಗಲೇ ನಮ್ಮ KGF ಪ್ರಸನ್ನ ರೆಡ್ಡಿಯವರ ಅಧ್ಯಕ್ಷರಾದರು, ಶ್ರೀನಿವಾಸಪುರದಲ್ಲಿ ರಾಜರೆಡ್ಡಿಯವರಾದರು, ಕೋಲಾರಲ್ಲಿ ನಮ್ಮ ಅನಿಲ್ ಕುಮಾರ್ ಅವರಾದರು, ಬಂಗಾರಪೇಟೆಯಲ್ಲಿ ನಮ್ಮ ತಿಪ್ಪಾರೆಡ್ಡಿಯವರಾದರು, ಮಾಲೂರು ತಾಲೂಕಲ್ಲಿ ರಾಮಸ್ವಾಮಿ ರೆಡ್ಡಿಯವರಾದರು, ಇಲ್ಲಿ KG ರೆಡ್ಡಿಯವರಾಗಿದ್ದಾರೆ. ಕೋಲಾರ ತಾಲೂಕಲ್ಲಿ 6 ಅಧ್ಯಕ್ಷರಿದ್ರೂ ನಾವು ಈಗಾಗಲೇ ಎಲ್ಲ ತಾಲೂಕು ಮಟ್ಟದಲ್ಲಿ ನಮ್ಮ ಜವಾಬ್ದಾರಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಂಘಟನಾ ಅಧ್ಯಕ್ಷರಾಗಿ ನಮ್ಮನ್ನು ಸ್ಟೇಟಲ್ಲಿ ಅನೌನ್ಸ್ ಮಾಡಿ ಕಳಿಸಿರೋದ್ರಿಂದ ಪ್ರತಿನಿತ್ಯ ಪ್ರತಿ ತಾಲೂಕುಗಳ ಸಂಘಟನೆ ಮಾಡ್ತಾ ಇದ್ವಿ. ನಮ್ಮ ಸಮುದಾಯವನ್ನು, ನಮ್ಮ ಸಮುದಾಯಕ್ಕೆ ಸಲ್ಲಬೇಕಾದ ಬೇಡಿಕೆಗಳು ಇವತ್ತು ಉದಾಹರಣೆಗೆ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಇವತ್ತು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮಗೆ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆಗಿರ್ಬೋದು. ನಾವು ಯಾವುದೇ ರಾಜಕೀಯ ವಿರುದ್ಧ ಅಲ್ಲ, ಯಾವುದೇ ಸಮುದಾಯ ವಿರುದ್ಧ ಮಾತಾಡ್ತಾ ಇಲ್ಲ. ಉದಾಹರಣೆಗೆ ಇವತ್ತಿನ ದಿನ ನಮಗೆ ಆಡಳಿತ ಅಧಿಕಾರಿಗಳಲ್ಲಿ ನಮ್ಮ ಸಮುದಾಯ ವಂಚಿತ ಆಗ್ತಾ ಇದೆ. ನಮ್ಮನ್ನು ಶೋಷಣೆ ಮಾಡ್ತಾ ಇದ್ದಾರೆ, ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ. ಎಲ್ಲ ಹಂತದಲ್ಲಿ ನಮ್ಮ ಸಮುದಾಯವನ್ನು ಕಡೆಗಣಿಸ್ತಾ ಇದ್ದಾರೆ. ನಾವಿವತ್ತು ಆಡಳಿತ ನಡೆಸುವಂಥ ಸರ್ಕಾರಗಳಿರ್ಬೋದು, ಎಲ್ಲ ವಿರೋಧ ಪಕ್ಷಗಳಲ್ಲಿರ್ಬೋದು, ಎಲ್ಲ ಪಕ್ಷಗಳಲ್ಲೂ ಸಹ ನಮ್ಮ ಸಮುದಾಯವನ್ನು ಕಡೆಗಣಿಸಬಾರ್ದು. ಮುಂದಿನ ದಿನ ನಮ್ಮ ಸಮುದಾಯವನ್ನು ನಮ್ಮ ಎಲ್ಲರೂ ಜೊತೆಯಲ್ಲಿ ತಗೊಂಡೋಗ್ಬೇಕು ಅಂತೇಳಿ ನಾನು ಎಲ್ಲ ಪಕ್ಷದ ಮುಖಂಡರುಗಳಿಗೂ ಈ ವೇದಿಕೆ ಮುಖಾಂತರ ನಾನು ಕರೆ ನೀಡ್ತಾ ಇದ್ದೀನಿ.
ಇದೇ ಅಲ್ಲ, ಇವತ್ತಿನ ದಿನ ಶಾಲಾ ಕಾಲೇಜುಗಳಲ್ಲಿ ಬಹಳಷ್ಟು ತೊಂದರೆಗಳಾಗ್ತಾ ಇದ್ದಾವೆ. ಮಕ್ಕಳಿಗೆ ಸೀಟ್ಗಳಿಗೆ ಹೋದಾಗ ಅಲ್ಲಿ ಒಕ್ಕಲಿಗ ರೆಡ್ಡಿ ಇನ್ನೊಂದು ಅಂತ ಎಲ್ಲ ಕಡೆ ಇದರಲ್ಲಿ ಅದು ನಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ, ಇನ್ಕಮ್ ಸರ್ಟಿಫಿಕೇಟಲ್ಲಿ ಅಲ್ಲಿ ಸ್ಕಾಲರ್ಶಿಪ್ ಎಲ್ಲ ತೊಂದರೆಗಳಾಗ್ತಾ ಇದ್ದಾವೆ. ಇವತ್ತು ನಾನು ಎಲ್ಲರಿಗೂ ಇವತ್ತು ತಿಳಿಸೋದೇನೆಂದರೆ, ಎಲ್ಲೇ ಆಗಿರ್ಲಿ ನಾವು ಮುಂದಿನ ತಿಂಗಳ ಹೋರಾಟ ಮುಖಾಂತರ ನಮಗೆ ಸಲ್ಲಬೇಕಾದ ವಿದ್ಯಾಸಂಸ್ಥೆ ಹಕ್ಕುಗಳನ್ನು ಪಡ್ಕೊಳ್ಳೋಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೀವಿ ಅಂತೇಳಿ ಇವತ್ತು ವೇದಿಕೆ ಮುಖಾಂತರ ಬೆಳಗ್ಗೆ ಇದಾಗಿದೆ. ಇಷ್ಟೊತ್ತು ಹೇಳ್ತಾ ಇದ್ರು ನಮ್ಮ ಅಣ್ಣವರು ಖಜಾನ್ಸಿ ನಮ್ಮ ಜಯರಾಮ್ ರೆಡ್ಡಿ ಅಣ್ಣವರು, ಪ್ರತಿ ತಾಲೂಕುಗಳಲ್ಲಿ ಇವತ್ತು ಉದಾಹರಣೆಗೆ ನಾನು ಅವಾಗಲೇ ಹೇಳಿದ ಯಾವ ಸಮುದಾಯ ವಿರುದ್ಧ ಅಂತಲ್ಲ, ಇವತ್ತು ಸಣ್ಣ ಸಮುದಾಯಗಳಿದ್ರು ಅವರಿಗೆ ನಿಗಮ ಮಂಡಳಿಗಳನ್ನು ಮಾಡಿ ಕರ್ನಾಟಕ ಸರ್ಕಾರಗಳ ವತಿಯಿಂದ ನೂರಾರು ಕೋಟಿಗಳ ಅನುದಾನಗಳನ್ನು ಕೊಡ್ತಾ ಇದ್ದಾರೆ. ಆದರೆ ರೆಡ್ಡಿ ಸಮುದಾಯಕ್ಕೆ ಒಂದು ಬಿಡುಗಾಸು ಕೊಟ್ಟಿಲ್ಲ. ಅವ್ರ ವಿದ್ಯಾಸಂಸ್ಥೆಗಳು ನಡೆಸ್ಕೊಳ್ಳೋಕ್ಕೂ, ವಿದ್ಯಾರ್ಹತೆಗೆ ಮಾಡ್ಕೊಳ್ಳೋ ಶಾಲೆ ಕಟ್ಟೋದಕ್ಕೂ ನಮಗೆ ಅನುದಾನ ಕೊಡ್ತಾ ಇಲ್ಲ. ಅದ್ರ ವಿರುದ್ಧ ಸಹ ಮುಂದಿನ ದಿನ ನಾವು ಸಂಘಟಿತರಾಗಿ ನಾವು ಹೋರಾಟಕ್ಕೆ ನಾವು ಸಿದ್ಧತರಾಗ್ತಾ ಇದ್ವಿ. ಇದೊಂದೇ ಅಲ್ಲ, ಇವತ್ತು ನಮ್ಮ 2C ಸೇರಲಿಲ್ಲ ನಮ್ಮ ಹಿಂದುಳಿದ ವರ್ಗಕ್ಕೆ ಅದನ್ನು ಸಹ ಹೋರಾಟಕ್ಕೆ ನಾವು ರಾಜ್ಯಾದ್ಯಂತ ಸಿದ್ಧತರಾಗ್ತಾ ಇದ್ವಿ. ಇವತ್ತಿನ ದಿನ ನಮಗಿವತ್ತು ನಮ್ಮ ಸಮುದಾಯದವರು ಮುಳಬಾಗಿಲು ತಾಲೂಕಿನಲ್ಲಿ ಒಂದು ವಿದ್ಯಾಸಂಸ್ಥೆ ಮಾಡಬೇಕು ಅಂತ ಆಸೆ ಇರ್ತದೆ. ಯಾಕೆಂದರೆ ಬೇರೆ ಪ್ರೈವೇಟ್ ಕಾಲೇಜುಗಳಲ್ಲಿ, ಪ್ರೈವೇಟ್ ಸ್ಕೂಲ್ಗಳಲ್ಲಿ ಹೋದಾಗ ಅವರವರದಾದಂಥ ಸಮುದಾಯಗಳಿಗೆ ಅವರು ಡಿಸ್ಕೌಂಟ್ ಕೊಡ್ತಾರೆ. ಪರ್ಸೆಂಟೇಜ್ 50%, 70% ಈ ರೀತಿ ಡಿಸ್ಕೌಂಟ್ ಕೊಟ್ಟು ಅವ್ರ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ತಗೊಂಡು ಹೋಗೋಕ್ಕೆ ಅನುಕೂಲ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸಮುದಾಯ ಎಲ್ಲರೂ ಏನು ಹೇಳಿದ್ರೆ, ರೆಡ್ಡಿ ಅಂದರೆ ಭಾಳ ಚೆನ್ನಾಗಿದ್ದಾರಪ್ಪ, ರೆಡ್ಡಿ ಅಂದರೆ ಹಣವಂತರು ಅಂತಾರೆ. ನಮ್ಮ ರೆಡ್ಡಿಯವರು ಕಷ್ಟಜೀವಿಗಳು, ಕಟ್ಟಕಡೆಗೆ ರೆಡ್ಡಿಯವರು ಇದ್ದಾರೆ. ಅವ್ರ ಮಕ್ಕಳು ವಿದ್ಯಾಭ್ಯಾಸ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾವು ಸಹ ಒಂದು ವಿದ್ಯಾಸಂಸ್ಥೆ ಕಟ್ಟಬೇಕು ತಾಲೂಕಲ್ಲಿದ್ರೆ. ನಮ್ಮಲ್ಲಿ ತಾಲೂಕೆಲ್ಲ ಆಡಳಿತ ನಡೆಸುವಂಥ ಶಾಸಕರಿರ್ಬೋದು, ಕೇಂದ್ರದವರು ಇರ್ಬೋದು, MP ಇರ್ಬೋದು, ಎಲ್ಲರೂ ಸೇರಿ ನಮ್ಮ ಸಮುದಾಯಕ್ಕೆ ಈ ಮುಳಬಾಗಿಲು ತಾಲೂಕಿನಲ್ಲಿ ನಮ್ಮ ವಿದ್ಯಾಸಂಸ್ಥೆಗೆ ನಮಗೆ ಸ್ಥಳಾವಕಾಶ ಬೇಕು ಅಂತ ಇವತ್ತು ಮನವಿ ಸಹ ನಮ್ಮ ಸಂಘದ ವತಿಯಿಂದ ನಾವು ನೀಡೋದಕ್ಕೆ ಸಿದ್ಧತರಾಗಿದ್ದೀವಿ. ಇದೊಂದೇ ಅಲ್ಲ, ಇವತ್ತಿನ ದಿನ ಎಲ್ಲ ಸಮುದಾಯಗಳವ್ರದ್ದು ಸಮುದಾಯ ಭವನಗಳಿದ್ದಾವೆ. ಒಂದು ಮದುವೆ, ಒಂದು ಮುಂಜಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡ್ಕೊಳ್ಳೋಕ್ಕೆ ಅವ್ರದ್ದೇ ಆದಂಥ ಸಮುದಾಯ ಭವನಗಳಿಗೆ ಸರ್ಕಾರಗಳಿಂದ ಕೊಟ್ಟಿದ್ದಾರೆ. ಇವತ್ತು ಅವರು ಕಾರ್ಯಕ್ರಮ ಮಾಡಬೇಕಂದ್ರೆ ಅವ್ರಿಗೆ ಉಚಿತವಾಗಿರ್ತದೆ. ಆದರೆ ನಮ್ಮ ಸಮುದಾಯ ಎಲ್ಲೇ ಮಾಡೋಕ್ಕೆ ಹೋದ್ರೇನು ನಮ್ಮಲ್ಲಿ ಸಮುದಾಯ ಭವನ ಇಲ್ಲ. ನಾವು ಹಣವನ್ನು ಕೊಟ್ಟು ಅವ್ರು ಕೇಳಿದಷ್ಟು ನಾವು ಫೀಸ್ ಕಟ್ಟು ಮಾಡಬೇಕಂತ ಸ್ಥಿತಿಗೆ ಬಂದಿದ್ದೀವಿ. ಅದರಿಂದ ಅದನ್ನು ಸಹ ನಾವು ಇವತ್ತು ಎಲ್ಲ ನಮ್ಮ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ನಮ್ಮ ಸಮುದಾಯವರ ನೇತೃತ್ವದಲ್ಲಿ ನಮ್ಮ ಮಾನ್ಯ ಗೌರವಾನ್ವಿತ ಶಾಸಕರು ಸಹ ಇವತ್ತು ನಾವು ವೇದಿಕೆ ಮುಖಾಂತರ ಕೇಳ್ಕೊಳ್ತೀವಿ. ದಯವಿಟ್ಟು ನಮ್ಮ ಮುಳಬಾಗಿಲು ತಾಲೂಕಿನ ರೆಡ್ಡಿ ಸಮುದಾಯವನ್ನು ನಾವು ಸಹ ನಿಮ್ಮಲ್ಲಿ ಭಾಗಿದಾರರು, ನಮ್ಮನ್ನು ಸಹ ಜೊತೆಯಲ್ಲಿ ತಗೊಂಡೋಗ್ಬೇಕು. ನಮಗೆ ವಿದ್ಯಾಸಂಸ್ಥೆಗಳಲ್ಲಿ ಅನುಕೂಲ ಆಗಬೇಕು. ನಮ್ಮ ಸಮುದಾಯಕ್ಕೆ 2C ಸೇರೋದಕ್ಕೆ ತಾವು ಸಹ ಕೈ ಜೋಡಿಸ್ಬೇಕು. ನಮ್ಮ ಸಮುದಾಯಕ್ಕೆ ನಿಗಮ ಮಂಡಳಿ ಸಿಗೋದಕ್ಕೂ ತಾವು ಸಹ ಸರ್ಕಾರಕ್ಕೆ ಒತ್ತಡ ತರಬೇಕು. ಮತ್ತು ನಮ್ಮ ವಿದ್ಯಾಸಂಸ್ಥೆಗೆ ಸ್ಥಳಾವಕಾಶನ ನಮ್ಮ ಸರ್ಕಾರದ ವತಿಯಿಂದ ಕೊಡಿಸ್ಕೊಡ್ಬೇಕು. ಮತ್ತು ಸಮುದಾಯ ಭವನವನ್ನು ನಿರ್ಮಿಸಿ ನಮ್ಮ ಸಮುದಾಯದ ಕಾರ್ಯಕಲಾಪಗಳಿಗೆ ಅನುಕೂಲ ಆಗೋದಕ್ಕೆ ಸಹಕರಿಸೋದಕ್ಕೆ ನಮ್ಮ ಸ್ಥಳೀಯ ಶಾಸಕರು, MP ರಾಜ್ಯಸಭಾ ಸದಸ್ಯರು, MLCಗಳು ನಮ್ಮ ಸಮುದಾಯವನ್ನು ಜೊತೆಯಲ್ಲಿ ತಗೊಂಡೋಗ್ಬೇಕು ಅಂತೇಳಿ ಈ ದಿನ ಎಲ್ಲ ಜನಪ್ರತಿನಿಧಿಗಳನ್ನು ನಾನು ಈ ಮುಖಾಂತರ ಮಾಧ್ಯಮದ ಎಲ್ಲ ಮಿತ್ರರ ಮುಖಾಂತರ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಾವು ಯಾವುದೇ ರೀತಿಯವ್ರಿಗೆ ಆದೇಶ ಅಲ್ಲ, ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ. ನಮ್ಗೆ ಅವ್ರು ಬೇಕು, ಯಾವುದೇ ಪಕ್ಷ ಅಂತಲ್ಲ, ನಾವು ಯಾವುದೇ ಪಕ್ಷದವರು ಅಲ್ಲ. ನಮಗೆ ಬೇಕಾದ ನಮ್ಮ ಸಮುದಾಯನ ನಮ್ಮನ್ನು ಜೊತೆಯಲ್ಲಿ ತೊಗೊಂಡೋಗ್ಬೇಕು. ನಮಗೆ ರಕ್ಷಣೆ ಬೇಕು. ನಮಗೆ ಆದಂಥ ವಿದ್ಯಾಸಂಸ್ಥೆಗಳಿಗೆ ಉನ್ನತ ಸ್ಥಾನಕ್ಕೆ ಹೋಗಿ ನಮ್ಮ ಮಕ್ಕಳ ಮರಿಗಳು ಬೆಳೆಯೋದಕ್ಕೆ ತಮ್ಮ ಎಲ್ಲ ಅನುಕೂಲ ಮಾಡಿಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಈ ದಿನ ನಮ್ಮನ್ನು ಕರೆದು ನಮ್ಮ ಮುಳಬಾಗಿಲು ತಾಲೂಕು ಪದಾಧಿಕಾರಿಗಳು ನಮ್ಮ ಸಮುದಾಯ ಕರೆದು ನಮ್ಮನ್ನು ಗೌರವಿಸೋದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೀನಿ.